ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಈ ಫೆಬ್ರವರಿ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ದೇವತೆ ರಾತ್ರಿ 1 ಗಂಟೆಗೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಅವರು ನಿಮ್ಮಿಂದ ಒಂದು ಅಮೂಲ್ಯವಾದ ವಸ್ತುವನ್ನು ಕೇಳುತ್ತಿದ್ದಾರೆ. ನೀವು ಆ ದೇವತೆಗೆ ಈ ಒಂದು ವಸ್ತುವನ್ನು ನೀಡದಿದ್ದರೆ ಅವರು ನಿಮ್ಮ ಸಂಪೂರ್ಣ ಕುಟುಂಬವನ್ನು ನಾಶ ಮಾಡುತ್ತಾರೆ. ನಿಮ್ಮ ಜೀವನ ನರಕವಾಗುತ್ತೆ. ಕಳೆದ 9 ವರ್ಷಗಳಿಂದ ನೀವು ಗಾಢ ನಿದ್ರೆಯಲ್ಲಿ ಇರುವಾಗ ಪ್ರತಿದಿನ ಮಧ್ಯರಾತ್ರಿ ಈ ದೇವತೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ ಎಂಬುದನ್ನು ತಿಳಿದರೆ ನೀವು 10 ಕಣ್ಣೀರು ಹಾಕುತ್ತೀರಿ. ಅವರು ನಿಮಗೆ ಕೆಲವು ಸೂಚನೆಗಳನ್ನು ಬಯಸುತ್ತಾರೆ, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಸ್ವಲ್ಪ ತಡೆಯಿರಿ, ಉಸಿರನ್ನು ಹಿಡಿದು ಕೇಳಿ. ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಆತ್ಮವನ್ನೇ ಕದಿಯುತ್ತೆ. ಈ ಕಳೆದ ಹಲವಾರು ವರ್ಷಗಳಿಂದ ನೀವು ಎಷ್ಟು ಬಾರಿ ಸಾವಿನ ಬಾಯಿಯಿಂದ ಪಾರಾಗಿದ್ದೀರಿ. ಎಷ್ಟು ಬಾರಿ ಒಂದು ಕ್ಷಣ ತಡವಾದರೆ ಎಲ್ಲವೂ ಮುಗಿದು ಹೋಗುತ್ತಿತ್ತು. ಕೆಲವೊಮ್ಮೆ ರಸ್ತೆ ಅಪಘಾತದಲ್ಲಿ, ಕೆಲವೊಮ್ಮೆ ಅಕಸ್ಮಾತ್ ಬಂದ ಕಾಯಿಲೆಯಲ್ಲಿ, ಕೆಲವೊಮ್ಮೆ ಯಾವುದೋ ಕುತಂತ್ರದಲ್ಲಿ ನಿಮ್ಮ ಮೇಲೆ ಅಪಾಯ ಮುತ್ತಿಕೊಂಡಿತ್ತು. ನಿಮ್ಮ ಶತ್ರುಗಳು ತಂತ್ರ ಮಂತ್ರ, ಕಾಳಿಕ್ರಿಯೆಗಳು, ಅಸೂಯೆ ಮತ್ತು ಶಾಪಗಳಿಂದ ನಿಮ್ಮನ್ನು ಕುಗ್ಗಿಸಲು ಯತ್ನಿಸಿದರು. ಆದರೆ ಪ್ರತಿ ಬಾರಿ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮ ಮುಂದೆ ಕವಚದಂತೆ ನಿಂತು ನಿಮ್ಮನ್ನು ರಕ್ಷಿಸಿತು. ಯೋಚಿಸಿ ನೋಡಿ, ಅದು ಯಾರು? ಇದು ಯಾವುದೇ ಸಂಯೋಗವಲ್ಲ. ಇದು ಅದೃಶ್ಯ ದೈವಶಕ್ತಿಯ ಕೃಪೆ. ನಿಮ್ಮ ಮನೆಯ ಅಂಗಣದಲ್ಲಿ, ನಿಮ್ಮ ಬಾಗಿಲಿನ ಅಂಚಿನಲ್ಲಿ, ನಿಮ್ಮ ನಿದ್ರೆಯ ತಲೆಯಂಚಿನಲ್ಲಿ ಯಾರೋ ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ಆದರೆ ಗಮನದಿಂದ ಕೇಳಿ, ಆ ದೇವತೆ ಈಗ ನಿಮ್ಮಿಂದ ಏನನ್ನು ಕೇಳುತ್ತಿದ್ದಾರೆ. ನೀವು ಅವರ ಕರೆಗೆ ಸ್ಪಂದಿಸದಿದ್ದರೆ ನಿಮ್ಮ ಸುತ್ತಲಿನ ರಕ್ಷಣಾ ಕವಚ ದೂರವಾಗಬಹುದು. ಆಗ ಹಣವು ಉಳಿಯದು, ಮಾನವು ಉಳಿಯದು, ಸಂಬಂಧಗಳು ಉಳಿಯದು, ಶಾಂತಿಯ ನಿದ್ರೆಯೂ ಇರದು. ಮುಂದಿನ 7 ದಿನಗಳಲ್ಲಿ ಈ ದೇವತೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದ್ದಾರೆ. ಈ ಸಂತಸದ ಸುದ್ದಿ ಕೇಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ನಿಮ್ಮ ಹೆಸರು ಎಲ್ಲೆಡೆ ಮೊಳಗಲಿದೆ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಆ ಆಶೀರ್ವಾದ ಈಗ ನಿಮ್ಮ ಪಾಲಾಗಿದೆ. ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡಬಹುದು, ನಿಮ್ಮ ಭೂತಕಾಲವು ನಿಮ್ಮನ್ನು ಕಾಡಬಹುದು, ಆದರೂ ನೀವು ಇಂದಿಗೂ ಸುರಕ್ಷಿತರಾಗಿದ್ದೀರಿ. ನಿಮ್ಮ ಜೀವನದಲ್ಲಿ ಸಂತೋಷ ಇದೆ. ಬಹುಶಃ ಸಂಪತ್ತು ಕಡಿಮೆ ಇರಬಹುದು, ಆದರೆ ಶಾಂತಿ ಇದೆ. ಏಕೆಂದರೆ ಈ ದೇವತೆಗಳ ಕೃಪೆಯಿಂದಲೇ ನಿಮ್ಮ ಮನೆಗೆ ಸಂತೋಷ ಇದೆ. ಆದರೆ ನೀವು ತಿಳಿಯದೆ ಪ್ರತಿದಿನ ಈ ದೇವತೆಗಳನ್ನು ಕೋಪಗೊಳಿಸುತ್ತಿದ್ದೀರಿ. ನೀವು ನಿಮ್ಮ ಕೆಲವು ತಪ್ಪು ಅಭ್ಯಾಸಗಳಿಂದ ದೇವತೆಗಳು ನಿಮ್ಮ ಮನೆಯನ್ನು ಬಿಟ್ಟು ಹೋಗಬಹುದು. ಈ ದೇವತೆಗಳು ಸಂತೋಷಪಟ್ಟರೆ ನಿಮಗೆ ಬೇಕಾದಷ್ಟು ಸಂಪತ್ತು ದೊರೆಯುತ್ತೆ. ನೀವು ವರ್ಷಗಳಿಂದ ಬಯಸುತ್ತಿದ್ದೆಲ್ಲ ನಿಮಗೆ ಸಿಗುತ್ತೆ. ಈ ದೇವತೆಗಳು ರಾತ್ರಿ 2 ಗಂಟೆಗೆ ನಿಮ್ಮ ಮನೆಗೆ ಬರುತ್ತಾರೆ. ನೀವು ನಿದ್ರೆಯಲ್ಲಿರುವಾಗಲೇ ಅವರು ಪಧಾರಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಪಿತೃದೇವತೆಗಳು, ಪೂರ್ವಜರು ಹಾಗೂ ಕುಲದೇವತೆಗಳು ಇರುತ್ತಾರೆ. ಆದರೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಅದರಿಂದ ದೇವತೆಗಳು ಮನೆ ಬಿಟ್ಟು ಹೋಗೋದು. ಉದಾಹರಣೆಗೆ, ಮನೆಯಲ್ಲಿ ಅಶುದ್ಧತೆ ಇರುವುದು, ಹಿರಿಯರು ಮತ್ತು ಮಹಿಳೆಯರ ಗೌರವ ಇಲ್ಲದಿರುವುದು, ಈ ನಕಾರಾತ್ಮಕ ವಾತಾವರಣ, ಜಗಳ, ಗಲಾಟೆಗಳು ಇವೆಲ್ಲವೂ ದೇವತೆಗಳನ್ನು ದೂರ ಮಾಡುತ್ತವೆ. ದೇವತೆಗಳು ಇರುವ ಸ್ಥಳದಲ್ಲಿ ಸ್ವಚ್ಛತೆ, ಶಾಂತಿ ಮತ್ತು ಸಕಾರಾತ್ಮಕತೆ ಇರಬೇಕು. ಆದ್ದರಿಂದ ನಿಮ್ಮ ಮನೆಯನ್ನು ಸದಾ ಸ್ವಚ್ಛವಾಗಿರಿಸಿ. ಪೂಜೆ ಪಾಠ ಮಾಡಿ. ಹಿರಿಯರು ಮತ್ತು ಮಹಿಳೆಯರನ್ನು ಗೌರವಿಸಿ. ಮಕ್ಕಳಿಗೂ ಸಹ ಶಾಂತಿಯುತವಾಗಿ ವರ್ತಿಸಲು ತಿಳಿಸಿ. ದೇವರಿಗೆ ಶಾಂತ ಮತ್ತು ಶುಭ ವಾತಾವರಣ ಇಷ್ಟ. ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇರುವ ಶಾಂತತೆ, ಸ್ವಚ್ಛತೆ ಮತ್ತು ಈ ಪವಿತ್ರತೆಯನ್ನು ಗಮನಿಸಿದ್ದೀರಾ? ಅದಕ್ಕೆ ಅಲ್ಲಿ ದೇವರು ವಾಸಿಸುತ್ತಾರೆ. ಆದರೆ ನೀವು ನಿಮ್ಮ ಮನೆಯಲ್ಲಿ ದೇವಿ ದೇವತೆಗಳ ಕೃಪಾ ಸದಾ ಇರಲಿ, ನಿಮ್ಮ ಜೀವನದಲ್ಲಿ ಸಂತೋಷ ನೆಲೆಸಿರಲಿ ಎಂದು ಬಯಸಿದರೆ ನಿಮ್ಮ ಮನೆಯಲ್ಲಿ ಕೆಲವು ನಿಯಮಗಳನ್ನು ರೂಪಿಸಿಕೊಳ್ಳಬೇಕು. ಹಾಗಾದರೆ ಮಾತ್ರ ನಿಮ್ಮ ಮನೆಯಲ್ಲಿ ಸದಾ ದೇವರ ಅನುಗ್ರಹ ಇರುತ್ತೆ. ನಾಗದೇವತೆಗಳು ನಮ್ಮ ಮನೆಗೆ ಕೆಲವೊಮ್ಮೆ ದರ್ಶನ ನೀಡಲು ಬರುತ್ತಾರೆ, ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಬರುತ್ತಾರೆ, ಕೆಲವೊಮ್ಮೆ ಹಗಲಲ್ಲೂ ಬರೋದು. ಆದರೆ ಈ ದೇವತೆಗಳು ನಮಗೆ ಏಕೆ ದರ್ಶನ ನೀಡುತ್ತಾರೆ? ಮೊದಲಿಗೆ ನಾನು ನಿಮಗೆ ಹೇಳಬೇಕಾದದ್ದು ಏನೆಂದರೆ, ಈ ದೇವತೆಗಳು ಕೆಲವೊಮ್ಮೆ ನಮ್ಮ ಪೂರ್ವಜರ ರೂಪವಾಗಿರಬಹುದು ಅಥವಾ ನಮ್ಮ ಕುಲದೇವತೆಗಳ ರೂಪವಾಗಿರಬಹುದು. ನಿಮಗೆ ಪದೇ ಪದೇ ಈ ದೇವತೆಗಳು ದರ್ಶನವಾಗುತ್ತಿದ್ದರೆ ನಿಮ್ಮ ಪೂರ್ವಜರು ಅಥವಾ ಈ ಕುಲದೇವತೆಗಳು ನಿಮಗೆ ಯಾವುದೋ ಒಂದು ಸೂಚನೆ ನೀಡಲು ಬಯಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಬೇಕು. ಹೌದು,
ನಿಮಗೆ ಈ ದೇವರ ದರ್ಶನವಾಗುತ್ತಿದ್ದರೆ ಮೊದಲು ನಿಮ್ಮ ಕುಲದೇವತೆಗಳ ಮುಂದೆ ಹೋಗಿ ಕ್ಷಮೆ ಕೇಳಿ. ಏಕೆಂದರೆ ನೀವು ತಿಳಿಯದೆ ಯಾವುದಾದರೂ ತಪ್ಪು ಮಾಡುತ್ತಿರಬಹುದು. ದೇವತೆಗಳು ನಿಮಗೆ ಎಚ್ಚರವಾಗುವ ನೀವು ಮತ್ತು ತಪ್ಪು ಮಾಡುತ್ತಿದ್ದೀಯಾ ಎಂದು ಸೂಚಿಸುತ್ತಿರಬಹುದು. ಮುಂದಿನ ಸಮಯವು ಕಷ್ಟಕರವಾಗಿರಬಹುದು ಎಂದು ಅವರು ಸೂಚನೆ ಕೊಡಬಹುದು. ಹೀಗಾಗಿ ದೇವರುಗಳು ನಿಮಗೆ ತಪ್ಪು ಮಾಡುತ್ತಿದ್ದೇವೆ ಎಂಬ ಸೂಚನೆ ನೀಡಿದಾಗ ನಾವು ತಕ್ಷಣ ನಿಲ್ಲಬೇಕು. ಇಲ್ಲವಾದ ಭವಿಷ್ಯದಲ್ಲಿ ಸಂಕಷ್ಟಗಳು ಎದುರಾಗಬಹುದು. ಹಾಗೆಯೇ ನಮ್ಮ ಪೂರ್ವಜರು ಕೂಡ ಯಾವುದಾದರೂ ರೂಪದಲ್ಲಿ ನಮಗೆ ದರ್ಶನ ನೀಡಬಹುದು. ಅದು ನಾಗದೇವರ ರೂಪದಲ್ಲೋ ಇರಬಹುದು. ಆದ್ದರಿಂದ ಇದರ ಸೂಚನೆಗಳು ಬಂದರೆ ಮೊದಲು ದೇವರ ಮುಂದೆ ಕ್ಷಮೆ ಕೇಳಿ ತಪ್ಪು ಕೆಲಸಗಳನ್ನು ಬಿಡಿ ಮತ್ತು ದಾನ ಧರ್ಮ ಪ್ರಾರಂಭಿಸಿ. ಇನ್ನೂ ಕೆಲವು ವಿಚಾರಗಳನ್ನು ಹೇಳುತ್ತೇನೆ. ರಾತ್ರಿ 2 ಗಂಟೆಯ ಸುಮಾರಿಗೆ ನಿಮ್ಮ ಮನೆಯಲ್ಲಿ ದೇವತೆಗಳು ಈ ಪಧಾರಿಸಿದರೆ ನಿಮಗೆ ಕೆಲವು ಸೂಚನೆಗಳು ದೊರಕುತ್ತೆ. ಹಲವರಲ್ಲಿ ರಾತ್ರಿ 2 ರಿಂದ 5 ಗಂಟೆಯ ನಡುವೆ ನಿದ್ರೆ ತೆರೆಯುತ್ತೆ. ಇದು ಸಾಮಾನ್ಯ ವಿಷಯವೇ ಅಲ್ಲ. ನಮ್ಮ ದೇವತೆಗಳು ಕುಲದೇವತೆಗಳು ನಮಗೆ ಯಾವುದೋ ಒಂದು ಸಂದೇಶ ನೀಡಲು ಬಯಸುತ್ತಾರೆ ಎಂದು ನಂಬಲಾಗುತ್ತೆ. ವಿಶೇಷವಾಗಿ 1 ರಿಂದ 3 ಗಂಟೆಯ ನಡುವೆ ನಿದ್ರೆ ಮರು ತೆರೆಯುತ್ತಿದ್ದರೆ, ವಿಚಿತ್ರ ಕನಸುಗಳು ಕಾಣುತ್ತಿದ್ದರೆ ಅಥವಾ ಬಾಗಿಲು ತಟ್ಟಿದ ಶಬ್ದ ಕೇಳುತ್ತಿದ್ದರೆ ಇದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ. ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಎಂದು ಹೇಳಬಹುದು. ಈ ಭೂತ, ಪ್ರೇತ, ಪಿಶಾಚಿ ಮೊದಲಾದ ಶಕ್ತಿಗಳು ಈ ಸಮಯದಲ್ಲಿ ಸಂಚರಿಸುತ್ತೆ ಎಂದು ನಂಬಿಕೆ ಕೂಡ ಇದೆ. ಈ ಸಮಯದಲ್ಲಿ ನಿದ್ರೆ ತೆರೆಯುತ್ತಿದ್ದರೆ ಅಥವಾ ವಿಚಿತ್ರ ಅನುಭವಗಳು ಆಗುತ್ತಿದ್ದರೆ ಎಚ್ಚರವಾಗಿರಿ. ಮಕ್ಕಳು ಈ ಸಮಯದಲ್ಲಿ ಅಳುತ್ತಿದ್ದರೆ, ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳುತ್ತಿದ್ದರೆ ತಕ್ಷಣ ಎಚ್ಚರಿಕೆ ವಹಿಸಬೇಕು. ಮನೆಯಲ್ಲಿ ಈ ಸುಂದರಕಾಂಡ ಪಾರಾಯಣ ಮತ್ತು ಈ ರೀತಿ ಸ್ವಚ್ಛತೆ ಅನ್ನೋದು ನೀವು ಮುಖ್ಯವಾಗಿ ಮಾಡಿಸಬೇಕು. ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ. ಇಲ್ಲವಾದರೆ ಅಪಘಾತಗಳು, ಜಗಳಗಳು, ಆರ್ಥಿಕ ನಷ್ಟ, ಕುಟುಂಬ ಕಲಹ, ಅನಾರೋಗ್ಯ ಮೊದಲಾದ ಸಮಸ್ಯೆಗಳು ಎದುರಾಗಬಹುದು ಎಂಬ ನಂಬಿಕೆ ಕೂಡ ಇದೆ. ಇನ್ನು ರಾತ್ರಿ 3 ಗಂಟೆಯಿಂದ 5 ಗಂಟೆಯ ನಡುವೆ ನಿದ್ರೆ ತೆರೆಯುತ್ತಿದ್ದರೆ ಅದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತೇವೆ. ಇದು ದೇವರ ಸಮಯ ಎಂದು ನಂಬಲಾಗುತ್ತೆ. ಈ ಸಮಯದಲ್ಲಿ ದೇವರ ಕನಸು ಕಾಣುವುದು, ಈ ನಾಗದರ್ಶನವಾಗುವುದು ಅಥವಾ ಮಕ್ಕಳು ಎಚ್ಚರಗೊಳ್ಳುವುದು ಶುಭ ಸೂಚನೆ ಎಂದು ಹೇಳಬಹುದು. ಈ ಸಮಯದಲ್ಲಿ ಎದ್ದು ದೇವರ ನಾಮ ಜಪ ಮಾಡಿ. ಈ ಕೃಷ್ಣ ಅಥವಾ ನಿಮ್ಮ ಯಾವ ಕುಲದೇವರು ಅದನ್ನು ನೀವು ಜಪ ಮಾಡಬಹುದು. ಈ ಸಮಯ ಮಾಡಿದರೆ ಜೀವನದಲ್ಲಿ ಉತ್ತಮ ಬದಲಾವಣೆ ಕಾಣ್ತೀರಾ ಎಂಬ ನಂಬಿಕೆ ಕೂಡ ಇದೆ. ಹಳೆಯ ಕಾಲದ ರಾಜರು, ಮಹಾಪುರುಷರು ಕೂಡ ಈ ಸಮಯದಲ್ಲಿ ಎದ್ದು ಭಕ್ತಿ ಮಾಡುತ್ತಿದ್ದರು. ಅವರಿಗೆ ಜೀವನದಲ್ಲಿ ಯಶಸ್ಸು, ಸಮೃದ್ಧಿ ದೊರಕುತ್ತಿತ್ತು ಎಂದು ಹೇಳಬಹುದು. ಇಂದಿಗೂ ಕೆಲವರು ಮಹಾನ್ ಸಂತರು ಕೂಡ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವನಾಮ ಜಪ ಮಾಡ್ತಾರೆ. ಏಕೆಂದರೆ ಇದು ದೇವತೆಗಳ ಸಮಯ ಎಂಬ ನಂಬಿಕೆ ಕೂಡ ಇದೆ. ನೀವು ಕೂಡ ಈ ಉಪಾಯವನ್ನು ನಿಯಮಗಳು ಅನುಸರಿಸಿದರೆ ನಿಮಗೂ ಕೂಡ ಉತ್ತಮ ಫಲ ದೊರೆಯುತ್ತೆ. ದಯವಿಟ್ಟು ತುಂಬ ಗಮನದಿಂದ ಕೇಳಿ ನೋಡಿ. ನಿಮ್ಮ ಜೀವನದಲ್ಲಿ ದಿನವೂ ಹಲವಾರು ಸಮಸ್ಯೆಗಳು ಬರುತ್ತಿದ್ದರೆ, ನಿಮ್ಮ ಕೆಲಸಗಳು ಹಾಳಾಗುತ್ತಿದ್ದರೆ, ಈ ಉದ್ಯೋಗ ಅಥವಾ ವ್ಯವಹಾರ ಸರಿಯಾಗಿ ನಡೆಯದಿದ್ದರೆ, ತುಂಬ ಸಾಲವಾಗುತ್ತಿದ್ದರೆ ಅದರಿಂದ ಅರ್ಥ ಏನೆಂದರೆ ನಿಮ್ಮ ಮನೆಯ ಮೇಲೆ ದೇವರು ದೇವತೆಗಳ ಕೃಪೆ ಇಲ್ಲ. ಬದಲಿಗೆ ಯಾವುದೋ ಅನಾಮಿಕ ಪ್ರೇತಾತ್ಮ ಅಥವಾ ಈ ನಕಾರಾತ್ಮಗಳ ಶಕ್ತಿ ಪ್ರಭಾವ ಇರಬಹುದು. ಅದರ ಕಾರಣದಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗುತ್ತಿವೆ. ನಾನು ನಿಮಗೆ ಒಂದು ಸಣ್ಣ ಉಪಾಯ ಹೇಳುತ್ತೇನೆ. ರಾತ್ರಿ ಮಲಗುವ ಮೊದಲು 1 ಲೋಟದಲ್ಲಿ ನೀರು ತುಂಬಿ ಅದರಲ್ಲಿ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕಿ ಆ ಲೋಟವನ್ನು ನಿಮ್ಮ ಮನೆಯ ಮುಖ್ಯ ಹಾಲ್ನಲ್ಲಿ ಎಲ್ಲರೂ ಕೂತುಕೊಳ್ಳುವ ಸ್ಥಳದಲ್ಲಿ ಇಡಿ. ಹೀಗೆ ಕನಿಷ್ಠ 10-15 ದಿನಗಳು ನಿರಂತರವಾಗಿ ಮಾಡಿ. ರಾತ್ರಿ ಇಟ್ಟು ಬೆಳಿಗ್ಗೆಗೆ ಬೇಗ ಎದ್ದು ಮುಖ ತೊಳೆಯುವ ಮುನ್ನವೇ ಆ ಲೋಟದ ನೀರನ್ನು ಯಾವುದಾದರೂ ಒಳಚರಂಡಿ ಅಥವಾ ಈ ಕೆಸರಿನ ಒಳಗೆ ಹಾಕಿ ಬಂದು ಬಿಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಮನೆ ಸ್ವಚ್ಛವಾಗಿಡಿ, ದೇವರ ಪೂಜೆ ಮಾಡಿ, ಸುಂದರಕಾಂಡ ಪಠಣ ಮಾಡಿ. ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಲು ಪ್ರಾರಂಭವಾಗುತ್ತೆ. ಈ ದೇವರ ಕೃಪೆ ಸಿಗುತ್ತೆ. ಪಿತೃಗಳು ಸಂತೋಷ ಪಡ್ತಾರೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ದೊಡ್ಡ ಬದಲಾವಣೆ ಆಗುತ್ತೆ. ನೀವು ಊಹಿಸದಷ್ಟು ಹಣ ಲಾಭ ಆಗಬಹುದು. ಅಚಾನಕ್ ಲಾಟರಿ ಬರುವ ಸಾಧ್ಯತೆ ಕೂಡ ಇದೆ. ಅನಿರೀಕ್ಷಿತವಾಗಿ ದೊಡ್ಡ ಹಣ ಸಿಗಬಹುದು. ಈ ಸಮಯದಲ್ಲಿ ರಾಹು ನಿಮ್ಮ ಮೇಲೆ ಕೃಪೆ ತೋರಿಸುತ್ತಾನೆ. ರಾಹು ಕೊಟ್ಟರೆ ತುಂಬ ಹೆಚ್ಚಾಗಿ ಕೊಡೋದು. ಆದ್ದರಿಂದ ಈ ಸಮಯ ಹಣದ ದೃಷ್ಟಿಯಿಂದ ಬಹಳ ಶುಭವಾಗಿದೆ. ಸಮಯ ವ್ಯರ್ಥ ಮಾಡದೆ ಪ್ರಯತ್ನ ಮಾಡಿ. ನಾನು ನಿಮಗೆ ಈ ಒಂದು ಮಂತ್ರ ಹೇಳುತ್ತೇನೆ.
ಓಂ ಸೂರ್ಯಾಯ ನಮಃ. ಇದು ಸೂರ್ಯದೇವರ ಮಂತ್ರ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ಮಂತ್ರವನ್ನು ಜಪಿಸಿ. ಹೀಗೆ ಮಾಡಿದರೆ ಪದವಿ, ಯಶಸ್ಸು, ಗೌರವ, ಆರೋಗ್ಯ, ಸಂತಾನ, ಸೌಖ್ಯ, ವೈವಾಹಿಕ ಸುಖ ಎಲ್ಲವೂ ದೊರೆಯುತ್ತೆ. ಈ ದಾರಿದ್ರ್ಯ ಮತ್ತು ನಕಾರಾತ್ಮಕತೆ ದೂರವಾಗುತ್ತೆ. ಈ ದುಷ್ಟಶಕ್ತಿಗಳ ಪ್ರಭಾವವು ಕಡಿಮೆಯಾಗುತ್ತೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲೂ ಉತ್ತಮ ಬದಲಾವಣೆ ಆಗುತ್ತೆ. ಈ ಬುಧ ಗ್ರಹದ ದೃಷ್ಟಿಯಿಂದ ನಿಮ್ಮ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತವೆ. ನೀವು ಕನಸು ಕಂಡ ಜೀವನ, ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳು ಇವು ಸಹಕಾರವಾಗಬಹುದು. ಈ ಬ್ರಹ್ಮಾಂಡದ ಶಕ್ತಿಗಳು ಯಾರಿಗೂ ಕೆಡುಕು ಮಾಡುವುದಿಲ್ಲ. ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆ ಫಲ ಸಿಗುತ್ತೆ. ನಮ್ಮ ಆಲೋಚನೆಗಳೇ ನಮ್ಮ ಅನುಭವಗಳನ್ನು ರೂಪಿಸುತ್ತೆ. 2 ವ್ಯಕ್ತಿಗಳ ಉದಾಹರಣೆ ತೆಗೆದುಕೊಳ್ಳಿ. ಒಬ್ಬನು ಸದಾ ಧನಾತ್ಮಕವಾಗಿ ಯೋಚಿಸಿದರೆ ಅವನ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಇನ್ನೊಬ್ಬನು ಸದಾ ನಕಾರಾತ್ಮಕವಾಗಿ ಯೋಚಿಸಿದರೆ ಅವನ ಜೀವನದಲ್ಲಿ ದುಃಖ ಅನ್ನೋದು ಹೆಚ್ಚಾಗುತ್ತೆ. ಆದ್ದರಿಂದ ಸದಾ ಉತ್ತಮ ಆಲೋಚನೆ ಇಟ್ಟುಕೊಳ್ಳಿ. ಬಹಳ ಮಂದಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಂಡಿದ್ದಾರೆ. ನೀವು ಕೂಡ ದೊಡ್ಡ ವ್ಯಕ್ತಿ ಆಗಬೇಕೆಂದರೆ, ಸಂಪತ್ತು ಮತ್ತು ಸಂತೋಷ ಬೇಕೆಂದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಹೆಸರು ಜಪಿಸಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅಖಂಡ ಮಟ್ಟದ ರಾಜಯೋಗ, ಧನಪ್ರಾಪ್ತಿ ಯೋಗ, ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತೆ. ಹಾಗಾಗಿ ನೀವು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಸುಮಾರು ವರ್ಷಗಳಿಂದ ನಿಂತು ಹೋಗಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ, ದ್ವಿಗುಣ ಲಾಭ ಅನ್ನೋದು ಕಾಣ್ತೀರ. ಮತ್ತು ನೀವು ಈ ಒಂದು ನಿಮ್ಮ ಮನೆ ದೇವರ, ಈ ಕುಲದೇವರ ಹೆಸರನ್ನು ಆದಷ್ಟು ನೀವು ಹೇಳ್ತಾ ಹೋಗಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೇಳಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬದಲಾವಣೆ ಅನ್ನೋದು ಕಾಣ್ತೀರ. ಚಮತ್ಕಾರ, ಮಿರಾಕಲ್ ಅಂತಾರಲ್ಲ, ಹಾಗೆ ನಿಮ್ಮ ಜೀವನದಲ್ಲಿ ಈ ರಾತ್ರೋರಾತ್ರಿ ಸಂತೋಷ ಅನ್ನೋದು ಬಂದು ಬಿಡುತ್ತೆ. ನೀವು ಪಟ್ಟ ಕಷ್ಟಗಳಿಗೆ, ಹಾಕಿದ ಕಣ್ಣೀರಿಗೆ ಈಗ ವಿದಾಯ ಹೇಳುವ ಈ ಒಂದು ಸಮಯ ಬಂದಾಯಿತು. ಹಾಗಾಗಿ ನೀವು ಎಲ್ಲ ಕಷ್ಟಗಳಿಗೆ, ಅವಮಾನಗಳಿಗೆ ಎಲ್ಲ ಏನೇನು ಸಹಿಸ್ಕೊಂಡಿದ್ದೀರಾ, ಈ ದುಃಖ ದುಗುಮಾನಗಳು ಅನ್ನೋದು ಎಲ್ಲವೂ ಕೂಡ ಶಾಶ್ವತವಾಗಿ ನಿರ್ಮೂಲನೆ ಆಗುವ ಟೈಮು ಬಂದೇ ಬಿಡ್ತು. ಸಮಯ ನಿಮ್ಮ ಜೀವನದಲ್ಲಿ 2026 ಈ ಫೆಬ್ರವರಿಯಿಂದ ನೀವು ಪಟ್ಟ ಕಷ್ಟಗಳಿಗೆ ವಿದಾಯ ಹೇಳಿ. ಈಗ ನಿಮ್ಮ ಜೀವನದಲ್ಲಿ ಈ ರಾಜಯೋಗ ಅನ್ನೋದು, ಈ ಧನಲಾಭ ಅನ್ನೋದು, ಅಭಿವೃದ್ಧಿ, ಯಶಸ್ಸು, ಪ್ರಗತಿ ಕಾಣ್ತಾ ಹೋಗ್ತೀರ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಂತೂ ನೀವು ಉತ್ತಮ ಮಟ್ಟದ ಈ ಎಜುಕೇಷನ್ನ ಮಾಡಿಸಬಹುದು. ಅಷ್ಟು ಶುಭವಾಗಿದೆ. ವರ್ಷಕ್ಕೆ 1-2 ಬಾರಿ, ಇಲ್ಲ ನಮಗೆ ತುಂಬ ದೂರ ಇದೆ ಅನ್ನೋರು 1 ಬಾರಿ ಆದರೂ ನಿಮ್ಮ ಕುಲದೇವತೆಗೆ ಹೋಗಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರಿಗೆ ಈ ಬಟ್ಟೆ, ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೆ, ಈ ಸೀರೆಗಳು, ದೇವರ ಸೀರೆಗಳು ಏನೇ ಒಂದು ಕೊಟ್ಟು ನೀವು ಅಲ್ಲಿ ಅಡಿಗೆ ಮಾಡಿ ಎಲ್ಲರಿಗೂ ನೈವೇದ್ಯವನ್ನು ಸಮರ್ಪಿಸುವುದರಿಂದ ನಿಮ್ಮ ಕುಲದೇವತೆ ನಿಮ್ಮ ಮೇಲೆ ಸದಾ ಕೃಪೆಯನ್ನು ತೋರಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಅದೃಷ್ಟ ಅನ್ನೋದು ನಿಮ್ಮ ಮನೆಯಲ್ಲಿ ಶಾಂತವಾಗಿ ನೆಲೆಸುತ್ತೆ. ಮತ್ತು ನೀವು ಯಾವುದೇ ಒಂದು ಈ ಶುಭ ಸಮಾರಂಭಗಳು ಮಾಡಬಹುದು. ಅನುಕೂಲ ಅನ್ನೋದು ಕೂಡಿ ಬರುತ್ತೆ. ಮುಖ್ಯವಾಗಿ ಇಲ್ಲಿ ಸಾಲ ಬಾಧೆಗಳಿಂದ ನೀವು ಋಣಮುಕ್ತರಾಗ್ತೀರ. ಕುಲದೇವಿಯು ಪ್ರಸನ್ನಳಾಗುತ್ತಾಳೆ. ತುಂಬ ವರ್ಷಗಳಿಂದ ಇರುವ ಈ ಮಂಡಿ ನೋವು, ಕೀಲು ನೋವು, ಈ ಚರ್ಮ ರೋಗ ಮತ್ತು ಈ ಅನಾರೋಗ್ಯ ಕಾಯಿಲೆಗಳು ಅವು ಕೂಡ ದೂರವಾಗಿ ನೀವು ಆರೋಗ್ಯವಂತರಾಗಿ ಗುಣಮುಕ್ತರಾಗ್ತೀರ. ಹಾಗಾಗಿ ಆದಷ್ಟು ನಿಮ್ಮ ಕುಲದೇವಿಗೆ ಪೂಜೆ, ಹಣ್ಣು ಕಾಯಿಗಳನ್ನು ಸಮರ್ಪಿಸಿ, ನೈವೇದ್ಯವನ್ನು ಸಮರ್ಪಿಸಿ. ಅಲ್ಲಿ ಇರುವ ಭಕ್ತಾದಿಗಳಿಗೆ ನೀವು ಮಾಡಿದ ಈ ಒಂದು ನೈವೇದ್ಯ, ಒಂದು ಏನಿರುತ್ತೆ ಒಂದು ಪ್ರಸಾದ, ಅದನ್ನು ನೀವು ಹಂಚಿ. ಅವರು ಕೂಡ ತಿಂದು ನಿಮಗೆ ಆಶೀರ್ವದಿಸುತ್ತಾರೆ ಅಂತಲೇ ಹೇಳಬಹುದು. ಈ ಶುಭ ಶನಿವಾರದಂದು ಆದಷ್ಟು ಈ ಅಶ್ವತ್ಥ ಮರದ ಕೆಳಗಡೆ ನೀವು ಈ ಸಾಸಿವೆ ಎಣ್ಣೆಯಿಂದ ನೀವು ಜೋಡಿ ಬತ್ತಿಗಳನ್ನು ಹಚ್ಚುವುದರಿಂದ, ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಕತ್ತಲು ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಬೆಳಕು ಅನ್ನೋದು ಮೂಡುತ್ತೆ. ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ನೀವು ಆದಷ್ಟು
ಪ್ರದಕ್ಷಿಣೆಯನ್ನು 11 ಬಾರಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.